ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 15ನೇ ಪ್ರಶ್ನೆ, ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಎಂಬಂತಹ ಚಾಪ್ಟರ್ ಇಂದ ಈ ಪ್ರಶ್ನೆಗಳನ್ನ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಓಕೆ, ನವೋದಯದ ಅವಧಿಯಲ್ಲಿನ ಸಾಹಿತ್ಯದ ಕೊಡುಗೆಯನ್ನ ವಿವರಿಸಿ. ಪುನರುಜ್ಜೀವನ ಕಾಲದಲ್ಲಿ ನಡೆದಂತಹ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಯನ್ನ ವಿವರಿಸಿ ಅಂತ ಕೇಳ್ತಾ ಇದ್ದಾರೆ ಮಕ್ಕಳೇ. ನವೋದಯ ಕಾಲದಲ್ಲಿ ಸಾಹಿತ್ಯ, ವಿಜ್ಞಾನ, ಭೂ ಅನ್ವೇಷಣೆ ಹಾಗೂ ಧಾರ್ಮಿಕ ಚಳುವಳಿಗಳು ನಡೆಯುತ್ತೆ. ಅದರಲ್ಲಿ ಸಾಹಿತ್ಯದ ಕೊಡುಗೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇಟಲಿ ನವೋದಯದ ಕಾಲದಲ್ಲಿ ಆಧುನಿಕ ಯುರೋಪ್ ಪ್ರಾರಂಭವಾಗತ್ತೆ ಮಕ್ಕಳೇ. ಓಕೆನಾ, ಪುನರುಜ್ಜೀವನದೊಂದಿಗೆ ಆಧುನಿಕ ಯುರೋಪಿನ ಪ್ರಾರಂಭವಾಯಿತು. ಇಟಲಿ ಅನೇಕ ಸಾಹಿತ್ಯ ದಿಗ್ಗಜರ ತವರೂರಾಗಿತ್ತು. ಸೊ ಇದು ಅನೇಕ ಬರಹಗಾರರ ತಾಯ್ನಾಡು ಇಟಲಿ. ಓಕೆನಾ, ಫ್ರಾನ್ಸ್, ಇಂಗ್ಲೆಂಡ್, ಜರ್ಮನಿ, ಸ್ಪೇನ್ ಕೂಡ ಸಾಹಿತ್ಯಕ್ಕೆ ಬಹಳಷ್ಟು ಕೊಡುಗೆಗಳನ್ನ ನೀಡ್ತವೆ. ಓಕೆ, ಸೊ ಈ ದೇಶಗಳು ಫ್ರಾನ್ಸ್, ಇಂಗ್ಲೆಂಡ್, ಜರ್ಮನಿ ಮತ್ತು ಸ್ಪೇನ್ ದೇಶಗಳು ಕೂಡ ಸಾಹಿತ್ಯದ ಸುದೆಯನ್ನ ಹರಿಸಿದವು. ಈ ಅವಧಿಯ ಸಾಹಿತ್ಯದ ವಿಷಯವು ಧರ್ಮಕ್ಕಿಂತ ಹೆಚ್ಚಾಗಿ ಲೌಕಿಕ ವಿಷಯಗಳಾಗಿತ್ತು. ಓಕೆ, ಯಾಕೆ ಅಂತಂದ್ರೆ ಈ ಕಾಲದಲ್ಲಿ ಧರ್ಮಕ್ಕಿಂತ ಹೆಚ್ಚಾಗಿ ಅನೇಕ ಆವಿಷ್ಕಾರಗಳು ಮತ್ತು ಪ್ರಶ್ನಿಸುವ ಮನೋಭಾವಗಳು ಬೆಳೆದಿದ್ದರಿಂದ ಧರ್ಮವಾಗಿರದೆ ಪ್ರಾಪಂಚಿಕ ವಿಷಯಗಳಿಗೆ, ಲೌಕಿಕ ಅಂತಂದ್ರೆ ಏನು ಮಕ್ಕಳೇ, ಪ್ರಾಪಂಚಿಕ ವಿಷಯಗಳಿಗೆ ಹೆಚ್ಚಿನ ಒತ್ತನ್ನ ನೀಡಲಾಗಿತ್ತು. ಮಾನವನ ದೇಹ, ಅಂಗಸೌಷ್ಠವ ಮತ್ತು ಇತರೆ ವಿಷಯಗಳ ಬಗ್ಗೆಯೂ ಕೂಡ ಬರೆಯಲಾಯಿತು. ಲ್ಯಾಟಿನ್ ಬದಲಿಗೆ ಅನೇಕ ಯುರೋಪಿನ ಪ್ರಾದೇಶಿಕ ಭಾಷೆಗಳು ಕೂಡ ಬಳಕೆಗೆ ಬರ್ತವೆ ಮಕ್ಕಳೇ. ಓಕೆನಾ, ಸೊ ಈ ಕಾಲದ ಸಾಹಿತಿಗಳಲ್ಲಿ ಪ್ರಮುಖವಾದವರು ಅಂದ್ರೆ ಪೆಟ್ರಾರ್ಕ್, ಅದೇ ರೀತಿ ಬೊಕಾಶಿಯೋ, ಓಕೆ, ಚಾಸರ್, ಇಂಗ್ಲೆಂಡಿನ ಚಾಸರ್, ಸರ್ವಾಂಟಿಸ್, ಶೇಕ್ಸ್ಪಿಯರ್, ಇಂಗ್ಲೆಂಡಿನ ಶೇಕ್ಸ್ಪಿಯರ್ ಮತ್ತು ಇತರರು ಎಟ್ಸೆಟ್ರಾ. ಓಕೆ, ಅನೇಕ ಸಾಹಿತ್ಯಗಳು ಬೆಳಕಿಗೆ ನವೋದಯದ ಅವಧಿಯಲ್ಲಿ ಬರ್ತವೆ. ಓಕೆ, ಥ್ಯಾಂಕ್ ಯು.